ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು, ನಕ್ಕರ ನಮಗೂಡ ನಗ್ತಾವು, ಅತ್ತರ ನಮಗೂಡ ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ, ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟಾರ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟಾರ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದಾರೆ ಇವತ್ತಿ ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರೆ ಕುಡ್ತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವೆ, ನಾವು ಕುರಿ ಕೊಂಡಕ್ಕೆ ಹೋದ್ರೆ ತಿಂತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಎಷ್ಟೊಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ, ಯಾರೂ ಸುದ್ದಾಗಿಲ್ಲ. ಊರು ತುಂಬ ಸಾಲೆ ಆಗ್ಯಾವ, ಯಾರೂ ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ, ಅವು ಮಳಬಳ ಗಡ್ಡ ಬಿಡ್ತಾವ, ಎತ್ತಗಾರ ಅರ್ಧ ತಲೆ ಬಿಡ್ಸ್ಕೊಂಡು ಅವು ಎದ್ದವ. ಇವು ಹೆಣ್ಣು ಹುಡುಗಿಯರು ಲವ್ಲೇರ್ ಹಾಕೋತಿದ್ರು, ಚೂಡಿದಾರ ಇವ್ರು ಊರವ್ರು ಹಾಕೋತಾರ. ಅದು ಇವ್ನು ಯಾಕೆ ಕಟ್ಕೋತಾರ ಯಾರು ಕೇಳೋರಿಲ್ಲ. ಆದ ಗಂಡ ಕೈ ಅನ್ನಂಗಿಲ್ಲ, ಅತ್ತಿ ಮಾವ ಕುಯ್ ಅನ್ನಂಗಿಲ್ಲ, ಊರಾಣ ಹಿರಿಯರು ಮೇವು ಅನ್ನಂಗಿಲ್ಲ. ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರ್ರಿ? ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ. ಗಟ್ಟಿಯಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅದೇ ಮಾಡ್ತಾರೆ, ನಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ. ಆ ಗಂಡ್ರ ಮನೆಗೆ ನಡೆಯಂಗಿಲ್ಲ, ಆಕೆ ಕೋರ್ಟ್ನಾಗ ಆಕೆ ಇದು ಪಾಲ ಕೇಳ್ತಾಳೆ ಗಂಡನ. ಇವ್ರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನಡಿ. ಮಳ್ಳು ಮಂದಿನ ಸುಳ್ಳು ಹೇಳಿ ಕೇಳಂದು ಹಗಲಿಗೆ ಅದೇನು ಬುಟಾಳ ಬುತ್ತಿ ಕಟ್ಟಿರೋ ಸುಳ್ಳು ಹೊರಳತ್ತ. ಹಂಗೆ ಬುಟಾಳ ಮಂದಿ ಕಂಪ್ನಿಯಾಗ ಸಿಕ್ಕಿಬಿಟ್ಟೇವು ನಾವು. ನಮ್ಮ ರೈತರು ಎಂದು ಉದ್ಧಾರ ಆಗೋದೈತಿ? ಗೊಬ್ಬರದಾಗ ಅವ್ರು ಕೆತ್ತಾರ, ಕಬ್ಬಿನಾಗ ಇವ್ರು ಕೆತ್ತಿಸ್ತಾರ, ಆಳುಗಳು ಅವ್ರು ಗುಮ್ತಾರ. ಮತ್ತು ಇದು ಕಬ್ಬಿನ ಶೆಪ್ಪಿನ ಸಿಕ್ಕರೆ ಸಿಗಲಿಕ್ಕಿಲ್ಲ, ಅರ ಓದೋದತ್ತು ಹೋಗ್ಬಿಡು. ಒಟ್ಟರು ಇಂದ ಆಗೈತಿ. ಅದಕ್ಕೆ ದಯಮಾಡಿ ಒಂದು ನೀವೆಲ್ಲ ಏನಾಗಬೇಕಂದ್ರೆ ಹಿಂಗೆ ಕೈ ಮಾಡೋದು ಹೋಗ್ಬೇಕು, ಹಿಂಗೆ ಕೈ ಮಾಡೋದು ಹೋಗ್ಬೇಕು. ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಕ್ಕೆ ಬಂದ್ರೆ ನಿಮ್ಮನ್ನು ಮೆಟ್ಟ ತೊಗೊಂಡ್ಬಿಡ್ದೇವೆ ಅಂತ ಹೇಳ್ರಿ. ಯಾಕೆ ಹಾಕತ್ತೀನಿ ನೋಡೋಣ. ಒಟ್ಟರು ಗುಂಡ್ಯಾಗುಳ್ಗತ್ತೀನಿ, ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಅವ್ರು ರೊಕ್ಕ ಇಸ್ಕೋತೇವೆ, ಅವ್ರಿಗೆ ಅವ್ರ ಹಾಕದಲ್ಲಿ ಓಟ್ ಹಾಕ್ತೇವೆ. 8 ದಿನ 15 ದಿನ ನಿಷೇಧಾಗಿರ್ತೇವೆ. ಅಲ್ಲ, 1 ತಿಂಗಳು 3 ತಿಂಗಳು ನಮ್ಮನ್ನು ಮೇಯಿಸಿರ್ತಾರೆ. ಹೊಂತ ಕಡಿಯಾಕೆ ಹೊಂತ ಕಡ್ಕಡ್ ದನ ಕಡ್ದು ಮೇಯಿಸ್ತಾರ, ತಿಂತೇವೆ, ನಿಷೇಧಾಗಿ ಓಟ್ ಹಾಕ್ತೇವೆ. ಹೇಳೋರಿಲ್ಲ ಕೇಳೋರಿಲ್ಲ. ದಯಮಾಡಿ ಹಂಗೇನೂ ಆಗಬಾರ್ದು. ಇನ್ನು ನೀವೆಲ್ಲ ರೈತರು ಎಚ್ಚೆತ್ಕೋರಿ. ಯಾವ್ರಿಗೆ ಇವ್ರಿಗೆ ಏನು ಸಾಲ ಮಾಡಿಬೇಡಿ. ನಿಮ್ಮ ಭೂಮಿಯಾಗ ನೀವು ದುಡ್ರಿ, ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ. ಮತ್ತು ಈ ಯಾರು ಬೆನ್ನತ್ತಾರೋ ಆದ್ರೆ ಯಾರು ಏನೂ ಕೊಡೋಂಗಿಲ್ಲ, ಯಾರು ಏನು ತೊಗೊಳಂಗಿಲ್ಲ. ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ, ನಡಿಲಾರ್ದ ಊರು ಬರೋಂಗಿಲ್ಲ, ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ. ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಗೆ ಆಗಂಗಿಲ್ಲ. ಇದೇ ಒಂದು ಬದುಕ. ಅದಕ್ಕೆ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೊತ್ತಕ ಎಲ್ಲರೂ ಭಾಳ ಚಂದ ಹೇಳ್ಯಾರ. ಇನ್ನು ನಮ್ಮ ಕಣ್ಯರಿ ಅಪ್ಪಾರ ಮಾತು ಕೇಳ್ಬೇಕಂತ ಕೂತೇವೆ. ಯಾಕಂದ್ರೆ ನಾವು ಹೇಳ್ತಿದ್ದೇವೆ, ನಾವು ಬಿಟ್ಕೊಟ್ಟು ಹೋಗೋರು ಅಪ್ಪಾರ ಅದರತ್ತು ಗಟ್ಟಿಯಾಗಿ ಕೂತೇವಿಟ್ಟು ಎಲ್ಲ ಮಂದಿ. ಅವ್ರು ಇಲ್ಲಿಗಾರ ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ. ಅದಕ್ಕೆ ನನ್ನ ಮಾತಾಡೋಕೆ ಹಚ್ಚಿ ನಾವು 2 ತಪ್ಪು ಮಾತಾಡಿದ್ವಿ. ಏನೇ ಮಾತಾಡಿ ಹಾಡಿ ಕಣಯಾರ ಕಡದಾರು ನೀರ್ಯಾರ ಹೊಡೆದಾರು, ಹೊತ್ತೇರಿ ಮೇಟಿಗೆ ಜಡದಾರು, ಹೊತ್ತೇರಿ ಮೇಟಿಗೆ ಜಡದಾರು. ಈ ಊರ ಮುತ್ತೈದರು ಬಂದ ಮುರಿದಾರು, ಹಂತಿಯ ಹೊಡಿಯವರು ಹಂಚಿಕೆ ತೆಗೆದಾರು. ಚಾದ ಬೋಗಾಣಿ ಒಲಿ ಮುಂದೆ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ, ಚಾಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬಿಂಕಿರ್ಲು ನಿಮ್ಮ ಮಣದಾಗ, ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ, ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು. ಅಕ್ಕ ಅಚ್ಚಿ ಒಣ ಲಕ್ಷ್ಮಿ ಈಚಿಗ್ಯಾಕೆ ಬಂದಾಳು, ಅಚ್ಚಿ ಹೊಲ ಲಕ್ಷ್ಮಿ ಈಚಿಗ್ಯಾಕೆ ಬಂದಾಳು, ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು. ಯಾಕೋ ಬಸವ ಮೆಲ್ಲಕ್ಕ ನೋಡುತ್ತೇವೆ, ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು. ಹಂತಿ ಹೊಡ್ತಿದ್ರು ಅವಾಗ ಬೆಳ್ತಾನೆ ಹಾಡಿ. ಈಗ ಯಾರು ಹಾಡಿ ಅವಳ ಹೊಲಕ್ಕೆ ಮಿಷನ್ ಹಚ್ಚಿಬಿಟ್ಟೈತಿ ಮ್ಯಾಳ, ಹೊಲನ ಮಿಷನ್ ಅದು ಏನೇ ಪಜಿತ್ ಪಾಮೇಲೈತಿ. ಹಾಗೆಲ್ಲ ಆಗೈತಿ. ಆದರೆ ಇನ್ನೇನು ಮಾಡೋಂಗಿಲ್ಲ. ನಮ್ಮ ಅಳತಿ ನೀರು ಹೋಗೈತಿ, ಕೈಯಂಜ್ ಯಾರು ಚಾದರ್ ಜಾರಿ ದೂರ ಹರ್ಕೊಂಡು ಹೋಗೈತಿ. ಇನ್ನು ನಮ್ಮ ಸಿಕ್ಕರೆ ಉಳಿತ್ರಿ, ಪುಣ್ಯ ಬಂದು ಉಳ್ತತಿ. ಅದಕ್ಕೆ ನನಗೊಂದು ಹಾಡ ಅಂತ ಹೇಳ್ತೇವ್ರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು, ನಕ್ಕರ ನಮಗೂಡ ನಗ್ತಾವು, ಅತ್ತರ ನಮಗೂಡ ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು.
ನಾವು ಬಯಲಾಗಿರ್ತಾವೆ, ಗುಡಿಯಾಗಿರ್ತಾವೆ, ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಕೋತಾವೆ, ನಾವು ಕುಕ್ಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದವ್ರು ಕುಡ್ತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದವ್ರು ಉಣ್ತಾವೆ, ನಾವು ಕುರಿ ಕೊಂಡಕ್ಕೆ ಹೋದ್ರೆ ತಿಂತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಎಷ್ಟೊಕ್ಕೊಂದು ದೇವರ ಗುಡಿ ತುಂಬ, ಊರು ತುಂಬ ದೇವ್ರಾಗ್ಯಾವ, ಯಾರೂ ಸುದ್ದಾಗಿಲ್ಲ. ಊರು ತುಂಬ ಸಾಲೆ ಆಗ್ಯಾವ, ಯಾರೂ ಸುದ್ದಾಗಿಲ್ಲ. ದಿನ ಊರಾಗ 10 ಪುರಾಣ ಹೇಳ್ತಾವ್ರು, ಯಾರೂ ಸುದ್ದಾಗಿಲ್ಲ. ಒಟ್ಟು ಕೇಳೋದು, ಊಟ ಮಾಡೋದು, ಗಂಗಾಳ ಗಪ್ ಮಾಡೋದು, ಹೋಗಿಬಿಡೋದು. ಪುರಾಣಕ್ಕೆ ಬರ್ತಾರೆ, ಗಂಗಾಳ ಗಪ್ ಮಾಡಕ್ಕೆ ಬಂದಿರ್ತಾರೆ ಪುರಾಣಕ್ಕೆ. ಅದೇನು ಕೇಳಬೇಕು, ಪುರಾಣ ಹೆಂಗಿತ್ತೆ, ಭಾಳ ಚಲೋ ಇತ್ತು. ಏನು ಭಾಳ ಪುರಾಣ ಇತ್ತು. ಏನು ಹೇಳಿದ್ರು? ಏನಿಲ್ಲ, ಅವರೆಲ್ಲ ಹೇಳಿದ್ರು, ನಾ ಅಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು. ಪುರಾಣ ಹೇಳಿದ್ರೆ ಹತ್ತು ಬಿಡ್ತಾರೆ. ಯಪ್ಪ ಇಂಥವ್ರಾಗ ಇನ್ನು ಎಷ್ಟು ವರ್ಷ ಹೇಳೋದು. ಸರ್ವಜ್ಞನು ಹಿಂಗೆ ಹೇಳಿ ಸತ್ತು ಹೋತ. ಕನಕದಾಸನು ಹೇಳಿ ಹಿಂಗೆ ಸತ್ತು ಹೋತ. ಪುರಂದರದಾಸರು ತಂಬೂರು ಹಿಡಿದು ಬಾರಿಸಿ ಅವ್ರು ಗಪ್ಪಾದ್ರೆ. ಸಿದ್ದೇಶ್ವರ ಅಪ್ಪಗಳು ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು. ಮತ್ತು ಇಬ್ರಾಹಿಂ ಸುತ್ತಾರ ಅದು ಹೇಳಿ ಹಂಗೆ ಹೋತು. ನಾವು ಹಂಗೆ ಇಟ್ಟು ಗುಡ್ಡಕ್ಕೆ ನಾಯಿ ಬಗಳಿ ಬ್ಯಾಸೊತ್ತು ಮಾಡ್ಕೊತತ್ತಲ್ಲ, ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದು ಹ್ಯಾ ಸತ್ಯತ್ತ, ಹಿಂದ್ಕೆ ಒಂದು ನಾಯಿ ಹಿಂಗೆ ಸತ್ಯತ್ತ, ಕಡ್ಕೊಳ್ಳೋ ನಾಯಿ ಎಡ್ತಾಗಿ ಸತ್ಯತ್ತ. ನಮ್ಮ ಬಾಳೆ ಹಿಂಗೆ ಆಗೈತಿ. ನಾವು ಹೇಳೋದನ್ನು ಹಿಡ್ದೈತಿ, ಜನ ಮಾಡೋದನ್ನು ಹಿಡ್ದೈತಿ. ನೀವು ಹೆಂಗೆ ಹತ್ತೀರಿ, ನಾವು ಹಂಗೆ ಅಣ್ಕೋತ ಹೋಗಿಬಿಡ್ತೇವೆ. ಏನು ನಡೆಯಂಗಿಲ್ಲ. ನಮ್ಮ ಬಾಳೆ ಏನಾಗಿತ್ತಂದ್ರೆ ನೀರಾಗ ನಾಯಿ ಕುಣಿ ಕಾಲು ಬಡ್ದು ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ. ಹಂಗಾಗಿ ಬಿಡ್ತೈತಿ. ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ. ನಾವೊಂದು ಮಾತು, ಅಪ್ಪಾರು ಒಂದು ಮಾತು, ಅವರು ಈ ಘಟಪ್ರಭಾಕ್ಕೆ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತನ್ನು, ದಡ್ರಿಗೆ ಧೈರ್ಯ ಬಾಳತ್ತ, ಶಾನ್ಯಾರಿಗೆ ಸಂಶಯ ಬಾಳತ್ತ. ನಾ ಅಪ್ಪಾರಿಗೆ ಒಂದು ಮಾತು ಹೇಳಿದ್ದೆ. ಎಂಥ ಮಾತು ಅಂದ್ರೆ, ಅವ್ರ ಅಪ್ಪಾರು ಬರ್ತಾರಂತೇಳಿ ನಾನು ಅಜ್ಜಾರು ಅಲ್ಲೇ ನಿಂದಿಸ್ಕೊಂಡಿದ್ರು ಅವತ್ತು. ಯಪ್ಪಾರ ಇಷ್ಟು ವರ್ಷ ಪುರಾಣ ಹೇಳಿದ್ರಿ ಯಪ್ಪಾರ, ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತನ್. ಸಿದ್ದೇಶ್ವರ ಅಪ್ಪಗಳಿಗೆ ಸುಳ್ಳು ಹೇಳೋದಿಲ್ಲ ನಾ ಈ ಮಾತು. ಅವ್ರು ಒಂದು ಮಾತು ಹೇಳಿದ್ರು, ಶಾಣ್ಯಾರವರು ಒಂದು ಮಾತು ಹೇಳಿದ್ರು. ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತ, ಅಲ್ಲಿ ಕಸಬಾರಿಗೈತಿ, ಅದನ್ನು ಹಸನು ಮಾಡ್ಕೊಂಡು ನಾವು ಕೂತೇವೆ. ಮುಂದೆ ಬರೋರು ಹಸನು ಮಾಡ್ಕೊಂಡಾರ ಕುಂದಿರಲಿ, ಬೇಡ ಅದ್ರಾಗರ ಕುಂದಿರಲಿ. ಅವ್ರು ಹೇಳಿದರು. ಅದಕ್ಕೆ ಯಪ್ಪ ಇನ್ನು ಮುಂದಿನವ್ರು ನಿಮಗೆ ಇದೆಲ್ಲ ಚಲೋ ತಂಗೆ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ, ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ. ನಾವು ನೋಡಿದ್ದೇವೆ, ಅದು ಗುಡಿ ನೋಡಿದ್ದು ಒಂದು ನನಗೆ ಭಾಳ ಪುಣ್ಯ ಐತಿ. ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ. ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ. ಆ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ, ಹಂಪಿ ಅಪ್ಪನಂತ ಗುಡಿ ಮಾಡಿರಿ. ನಿಮ್ಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ. ಆ ಗುಡಿ ಕಟ್ಟಿರಿ. ನಮ್ಮ ಪೂಜ್ಯರ ಅಪ್ಪರನ್ನ ಇವತ್ತಿಲ್ಲಿ ತಂದು ಕೂಡಿಸಿರಿ. ಇವರಿಂದ ಒಂದಿಷ್ಟು ಜನ ಪಾವನೆ ಆಗಲಿ. ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನೆ ಆಗೋಣ ಅಂತ ಹೇಳ್ತಾ ನಾನು ಮಾತಾಡೋಕೆ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ. ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ್ನ ತಿರ್ಕೊಳ್ಳಕ್ಕೆ ಹಚ್ಚಿದ್ದು ಮಾತು, ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತ್ಯಾಗ ಮರ ಮರಗಿಸಿದ್ದು ಮಾತು, ಹೂವಿನ ಹಂಗೆ ಅರಳಿದ್ದು ಮಾತು, ಮುಳ್ಳಿನ ಹಂಗೆ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲ್ಲದವರ ಬಾಯಾಗ ಗಿಲ್ಲಾದ ಮಾತು, ಬೀಳಿಗೆ ಬಿದ್ರಿ ಸಿದ್ಧನ ಮಾತು, ಈ ಸಭಾದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡೋಕೆ ಹಚ್ಚಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಹಿಡಿವಲ್ರು ಏನು ನೋಡಿ ಕೇಳ್ತೇವೆ, ಜನ ನೋಡ್ತೇವೆ. ಅವ್ರು ನೀವ್ರು ಬೇವ್ತಾರೆ, ಇವ್ರನ್ನ ಅವ್ರು ಬೇವ್ತಾರೆ. ನಿಂಬುದು ಬೈಲಿಗೆ ತಗೋತೇವೆ, ನಿಂಬುದು ಬೈಲಿಗೆ ತಗೋತೇವೆ. ನಮ್ಮದು ಯಾರು ಬೈಲಿಗೆ ತೆಗ್ಯಾವ್ರತ್ ನಾವು ನೀರಾಗ ಮುಳುಗಾಕತ್ತೀವಿ. ಅವ್ರು ತೆಗಿಯಾಕೆ ಹೊಯ್ತಾರ ಅವ್ರು. ನಾವು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಒಬ್ಬನೇ ನಮ್ಮನ್ನು ನೋಡೋ. ಅವನಿಂದ ನಾವು ಎಲ್ಲ ಉಳಿಬೇಕು, ಬಾಳಬೇಕು. ಇನ್ನು ನೋಡಿದವರಿಂದ ಯಾರಿಂದು ಏನೂ ಆಗೋದಿಲ್ಲ. ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಪ್ಪಿಗೆ ಹಾಕಿ ಹೋಗಿಬಿಡ್ತಾರೆ. ಏನೂ ಇಲ್ಲ. ಇವ್ರು ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಇಟ್ಟದ್ದು ಮಾಡ್ತೇವೆ, ಹಿಡ್ದಂಗೆ ಮಾಡ್ತೇವೆ, ನಿಮ್ದು ನಿಮಗೆ ಇಲ್ಲಂಗೆ ಮಾಡ್ತೇವೆ ಅಂತ ಹೇಳಿಬಿಡ್ತಾರೆ.
ಹೋಗಿ ಈಗ ಹೇಳಿದ್ರಲ್ಲ, ಇದ್ದು ಸಾಲ್ಯಾಗ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋರಿಲ್ಲ, ಅವು ಭಿಕ್ಷಾ ಬಿಡಕತ್ಯಾವು. ಸಾಲಿ ಕಲ್ತು ಹುಡುಗರು ಹಾಳಿ ಹಿಡ್ಕೊಂಡು ಅವು ಅಡ್ಡಾಡಕತ್ಯಾವು. ಅವಕ್ಕೆ ನೌಕರಿ ಸಿಗುವಲ್ದು, ಹುಡುಗಿಯರಿಗೆ ಗಂಡು ಸಿಗುವಲ್ಲ. ಹುಡುಗಿ ಹೋಗೈತಿ. ಏನು ಸಾಲಿ ಕಲ್ತು ಏನು ಮಾಡೋದೈತಿ? ಸಾಲಿ ಕಲ್ತು ಏನು ಮಾಡೋದೈತಿ? ಭೂಮಿಯಾಗ ದುಡಿಯಾಕೆ ಬರವಲ್ದು. ಹೆಣ್ಣು ಹುಡುಗಿಯರು ಗಂಡು ಹುಡುಗರು ಲಗ್ನ ಆಗವಲ್ರಿ. ನಾನು ಮನಸ್ಸಿಗೆ ಬಂದವ್ರು ಮಾಡ್ಕೋತೀವತ್ತಾರ. ಜಾತಿ ಅವ್ರದ್ದು ನಡಿವಲ್ದು, ಕುಲ್ಲವ್ರದ್ದು ನಡಿವಲ್ದು, ಹಿರಿಯವ್ರದ್ದು ನಡಿವಲ್ದು, ಯಾರ್ಯಾರ್ದು ನಡಿವಲ್ದು. ಇದು ಹೆಂಗೆ ನಡಿಬೇಕು? ಇದನ್ನು ನಡೆಸೋರು ಯಾರು? ಒಂದು ದಿವ್ಸ ಮಂದಿ ಉದ್ದ ನಂಗಿ ಹಾಕೊಂಡ ರಾಜಕೀಯ ಮಾಡಾಕೈತಿ. ರಾಜಕೀಯ ಅವ್ರನ್ನ ಬೆಂಡ್ ಹಚ್ಚಿ ಕತ್ರಿ ತೊಗೊಂಡು ಅವ್ರು ಹೊಂಟಾರ. ಮತ್ತು ಗಳಕ್ಕೆ ದಗದಕ್ಕೆ ಹೋದವ್ರು ಬೆಣ್ಣೆ ಹತ್ತಿದ್ದ ದುಡಿಯಾಕೆ ಬರ್ತಾರದ್ದು. ಅವ್ರದ್ದು ಭೂಮಿಯಾಗ ದುಡಿವಲ್ರು ಪಗಾರತ್ತಾರೆ. ಅವ್ರು ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹತ್ತಾರೆ. ಅವ್ರದ್ದು ಹಂಗೆ ಗಂಡ್ರ ಮನೆಗೆ ಹೇತು ಹುಡುಗಿ ಬರೋಳು ನನಗೆ ಪಗಾರ ಕೊಟ್ಟು ನಾನು ಅರ್ಧ ಪಾಲ ಕೊಡೋದು ಕೋಟ್ನಾಗ ಹಾಕಿ ಹೋಗ್ತಾಳೆ. ಯಾರು ಹೇಳೋರೇ ಇಲ್ಲ. ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರಿಲ್ಲದ ಕೂಸಾಗೈತಿ. ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ, ರೈತಗೆ ಯಾರು ಹೆಣ್ಣು ಕೊಡುವಲ್ರ. ಯಾಕೆ ಕೊಡೋಲ್ಲ ಕೇಳ್ಬೇಕು. ಮುಂದಿನ ಯಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ, ಒಂದು 4 ದುಡ್ಡು ಹೋಗಲಕ್ಕ ನೌಕರಿ ಅವ್ನು ಕೊಡ್ತೇವೆ. ಏನಿದೆಯಲ್ಲ, ಅವಾಗ ನೌಕರಿ ಸಿಗುವಲ್ಲ, ಇವರಿಗೆ ಗಂಡ ಸಿಗುವಲ್ಲ, ಅಪ್ಪ ಅವನು ಹುಚ್ಚಿ ಬಿಡುವಲ್ಲ. ಯಾರು ಮಾಡಬೇಕು? ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತು, ಅವರೇ ಒಂದು ನಮಗೆ ದಾರಿ ತೋರಿಸ್ಬೇಕು. ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ, ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ. ಮತ್ತಿನ್ನು ಏನು ಅದು ಎಂಥದ್ದು ಭಾಳ ಫಜಿತ ಆಗೈತಿ. ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡಾರು ಒಕ್ಕಲಿಗರು. ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವಶುದ್ಧ ರೈತರು ಬಾವಿಕೆರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ, ಅಪಲಂಡ್ ಹತ್ತಿ, ಜಯ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಕು ಇಲ್ಲದ ದುಡಿಯವರು. ಅಕ್ಕಂಡ ಭಾರತಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು, ಅದ ನೂಲು ತೆಗೆದ ಶುದ್ಧ ಕಾದಿ ನೇದಿದ್ದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವೀಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ, ನತ್ತಿಗಾಗಿ ಪತ್ತರ್ನ ಹುಡುಕವರು. ಮೂಗು ಇಲ್ಲದ ನತ್ತಿ ಯಾವಲ್ಲಿಡುವವ, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಅಪ್ಪ ಇವತ್ತು ನಾ ಪೂಜ್ಯರಿಗೆ ಒಂದು ಮಾತು ಏನು ಬೇಡ್ಕೊತೀನಿ ಅಂದ್ರೆ, ಎಲ್ಲ ಕಡೆ ಅಡ್ಡಾಡಿ ನೋಡಿದ್ದೆ, ದಿಕ್ಕು ದಿವಾಳಿ ಆಗೈತಿ. ಹಡ್ಡಲಿಗೆ ಹರಿದು ಇಟ್ಟು ಹಿಡ್ಕೊಳಕ್ಕೆ ಬರ್ಲಂಗೆ ಆಗಿಬಿಟ್ಟೈತಿ. ಚಾದರ ಕಿತ್ಕೊಂಡು ಕಿನಾರಾಗೈತಿ. ಈ ಕಾಡು ತೆಳಕ್ಕೆ ಹೊಕ್ಕೆವು, ಉಳ್ಳಾಗಡ್ಡಿ ಇದು ಸುರ್ಪಾಣ ಇದನ್ನ ಹಾಕಿಬಿಡ್ತಾರೆ. ಈ ಕಾಡು ಹೊಕ್ಕೆವು ಒಟ್ಟು ತೊಗರಿ ಹಾಕ್ಯಾರ, ಈ ಕಾಡು ಬರ್ತೇವು ಕಬ್ಬು ಹಾಕ್ಯಾರ. ಒಂದು ರೈತರ ಮನೆಯಾಗಾರ ಒಂದು 10-8 ಚೀಲ ಜೋಳ ಗಡಂಚಿ ಮ್ಯಾಗದಾವ. ಗಡಂಚಿ ಅಂತೂ ಇಲ್ಲ, ಗಡಂಚಿ ಇಲ್ಲ, ಹಾಗೇ ಇಲ್ಲ. ನಾವು ರೈತರು ಅಂತ ಹೇಳ್ತೇವೆ. ರೈತರ ಮನ್ಯಾಗ 4 ಎತ್ತು ಬಂದೋಬಸ್ತ್ ಅದಾವ, ಅವು ಇಲ್ಲ. ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಡಿಯಾಕತ್ತೇವು. ಗೊಬ್ಬರ ಇಲ್ಲ. ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಅಂದ್ರೆ, ಪೀಕ್ ಬದಲಿ ಮಾಡ್ತಿದ್ರು. ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜೋಳ ಹಾಕುವುದು, ಜೋಳ ಹಾಕಿದ ಹೊಲಕ್ಕೆ ಸುರ್ಪಣೆ ಹಾಕೋದು, ಸುರ್ಪಣೆ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು. ಪೀಕ್ ಬದಲು ಮಾಡ್ತಿದ್ರು. ಪೀಕ್ ಬದಲು ಮಾಡಿ ಭೂಮಿ ಬೆಳೀತಿದ್ರು. ಹೆಂಡಿ ಗೊಬ್ಬರ ಹಾಕ್ತಿದ್ರು. ಮನ್ಯಾಗ 10 ದನಕರ ಇರ್ತಿದ್ವು. ಆ ದನಾನೂ ಇಲ್ಲ, ಕರಾನೂ ಇಲ್ಲ. ಇವು ಎಲ್ಲ ಪಾಕಿಟ್ದಲ್ಲಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಾಕೈತೈತಿ ಮಂದಿ. ರೈತರ ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ. ಯಾಕಂತ ಕೇಳಿದ್ರೆ, ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ತು ಯಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ.
ಖರೆ ಅಂದ್ರೆ ಪೂರ ಹಾಳಾಗೈತಿ. ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ. ನಮ್ಗೆ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ. ಅದು ನಿಜವಾಗ್ಲೂ ಹಂಗೆ ರತ್ನ ಹಂಗೈತಿ, ಗಟ್ಟಿ ಬಂಗಾರ ಹಂಗೈತಿ. ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ. ಇದನ್ನು ಮೊದಲು ನೆಪ್ನಾಗ ಇಟ್ಕೋರಿ. ಮೊದಲು ನನ್ನ ಕಳಿಸಿದ್ರೆ ನಾನು ನೀವು ಬಂದು ಹೇಳ್ತೀನಿ, ಬಂದು ಮಾತಾಡ್ತಿಲ್ಲ. ನನ್ನ ಮಗಗೆ ನೌಕರಿ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದ. ಬಿದ್ರಿ ಏನು ಯಾಕೆ ನೀವು ಬಂದಿ ಅದು ಹೀಗೆ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು. ನಾ ಏನು ಮಾಡಿದ್ನಿ, ಯಪ್ಪ ದೇವ್ರ ನನ್ನ ಮಗ ನೌಕರಿ ಹತ್ತಬಾರ್ದಂದೆ, ನೌಕರಿ ಹತ್ತಬಾರ್ದಂದೆ. ಯಾಕಂದ್ರೆ ಒಂದು ನೌಕರಿ ಬಡಿಗೆ ತೊಗೊಂಡು ನೀವು ಬರೀ ಹೆಂಡ್ತಿನ ಮಕ್ಕಳನ್ನ ಊರನ್ನ ಮಂದಿನ ಕಾಕೋತ ಹೋಗ್ಕಾಣು. ನಮ್ಮ ಹೊಲ ಯಾರು, ನಮಗೆ ಅನ್ನ ಹಾಕೋರು, ಏನು ಮಾಡೋದು ಅದು. ಇವತ್ತು ನನ್ನ ಮಗ ವರ್ಷ ಒಂದು 50 ಚೀಲ ಜೋಳ ಬೆಳುತ್ತಾನೆ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ರೊಕ್ಕ ಬೆಳುತ್ತಾನೆ. ಅದನ್ನು ನಾವು ಒಟ್ಟರು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ, ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ. ಆದರೆ ಈಗ ಎಲ್ಲರ ಮನ್ಯಾಗ ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ, ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲರ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಅವು ಹುಳ ನೋಡ್ರಿ ಅವು ಮತ್ತು ಅವು ಹೊಡ್ಯಾಗ ಎಣ್ಣೆ ತರ್ಬೇಕು, ಯಾವ ಹೊಡ್ಯಾಕೆ ಎಣ್ಣೆ ತರ್ಬೇಕು. ಈಗೆಲ್ಲ ಪಾಕಿಟ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ಯಾವ. ಕೆಟ್ಟ ಮಂಡ ಬದಕದು ಗೊಂಜಾಳ ಅಂಥ ಬೆಳಕಿ ಇವತ್ತು ಹುಳ ಬೀಳಾಕತ್ಯಾವ, ಜೋಳಕ್ಕೆ ಹುಳ ಬೀಳಾಕತ್ಯಾವ. ಬರೀ ಎಣ್ಣೆ ಹೊಡೋದು. ಒಂದು ಗಾಡಿಗೆ ಎಣ್ಣೆ, ಗಾಡಿ ಹೊಡೆಯೋಗೆ ಎಣ್ಣೆ, ಮನೆಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ. ರೊಕ್ಕ ಕೊಟ್ಟು ಹಾದೈತೆ ನಮ್ದು ಒಟ್ಟರದ್ದು ಗೋಣಿ, ಒಟ್ಟು ರೊಕ್ಕನ ಆಗ್ಯಾವ. ಅದ ಏನು ಹೇಳ್ತೀನಿ ನೀವು, ಭಾಳ ಮುಂದೋಗ್ಯಾವ. ನಾವು ಮುಂದೋಗಿ ಹೇಳ್ತಾರೆ. ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ. ತುಡುಗು ಮಾಡಿದೆವು, ನಾವು ಅಟ್ಟು ತುಡುಗು ಮಾಡಿದೆವು, ನಾವು ಇಟ್ಟು ತುಡುಗು ಮಾಡಿದೆವು. ಬಂದು ರಾತ್ರಿ ನಾವಿನ ಕೂತು ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದ್ದಲ್ಲಿ ಬೆಳ್ತಕ್ಕೆ ಹಗ್ಗ ತಿರ್ತಿದ್ರು. ನಮ್ಮನ್ನು ಹಿಡಿಯವ್ರು ಯಾರು ಹತ್ತಿದ್ರು. ನಾವು ಒಟ್ಟರು ಅಂಥವ್ರಾಗ್ಯಾವ. ಈಗ ನಾವು ಶಾಣ್ಯಾರಾಗ್ಯಾವ, ದೊಡ್ಡವ್ರಾಗ್ಯಾವ, ಮುಂದೆ ಹೋಗ್ಯಾವ. ಎಲ್ಲಿ ಹೋಗ್ಯಾವ ಮರ್ಯ, ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ಮದು. ಯಾರು ದೊಡ್ಡವ್ರು ಇಲ್ಲ, ಒಟ್ಟರು ದಡ್ಡರಾಗ್ಯಾವ. ದಡ್ರ ಪೂರ ಏನೇನು ಇಲ್ಲ. ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ. ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ, ದಯಮಾಡಿ ನಿಮ್ಮ ಊರಾಗ ನೋಡ್ರಿ ನೀವು, ಅವನು ಸಾಲಿ ಕಲ್ತಾವ ಹುಡ್ದಾರ ವಜ್ಜಾಗಿರ್ತೈತಿ, ಸಣ್ಣ ವಜ್ಜಾಗಿರ್ತೈತಿ, ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ. 1000 ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರೆ. ಅವ್ರ ಲಾಜಿಗೆ ಇಡುವ, ನಾವು ಲಾಜಿಗೆ ಇಡುವ, ನಮಗೆ ತಿಳಿವಲ್ಲಾಗೈತಿ. ಅಲ್ಲ ಎಟ್ಟು ರೀ, ಅವ ದೀತ 10 ಮಂದಿಗೆ ನಿಂತು ಅನ್ನ ಹಾಕು ಸಾಯ್ಸಲು ಸರ್ದಾರ್ಗೆ ಹೆಣ್ಣು ಕೊಡಲ್ರಿ. ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕರಿಗೆ ಹೆಣ್ಣು ಕೊಡ್ತಾರೆ. ಏನು ಹನಿ ಬಿಡ್ಕೊಳ್ದು ನಾವು. ಇದು ಈ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗಾಗೈತಿ. ದಯಮಾಡಿ ನಿಮ್ಮ ಮಕ್ಕಳನ್ನ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಶಾನ್ಯವ್ರು ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಹುಡುಗನ ಭಾಳ ಅಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ. ಹೆಣ್ಣು ಹುಡುಗರಂತೂ ಕೈಗೆ ಹತ್ತುವುದಿಲ್ಲ. ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿ. ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ. ನೀವು ಹೆಂಗತ್ತೀರಿ ಹಂಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಅವರು. ನೀವು ಹೆಂಗತ್ತೀರಿ ಹಂಗೆ ಅವ್ರು ಹೋಗಿರ್ತಾರು. ಮತ್ತು ಶಾಲೆಯಾಗ ಮಾಸ್ತರ್ಗಳು ನೀವು ಹೆಂಗದ ನೀವು ಕಲ್ತ್ರಿ ಬಿಟ್ಟು ಬೇಡಿ, ನಿಮ್ಮ ಹಣಿ ಬರ್ರಿ ನಮಗೇನು ಮಾಡ್ತಾರೆ. ಅವ್ರು ಗಪ್ಪ ಇರ್ತಾರೆ. ರಾಜಕೀಯ ಅವರು ಹತ್ತೈತ್ರಿ ಅವ್ರಿಗೆ ಹಚ್ಕೋರಿಗೆ, ನಿಮ್ಮ ಊರಿಗೆ ನೀವು ಹಚ್ಕೋರಿ ಬೇಡ, ಹಿಂದಿಗಿಟ್ಟು ಬಂದು ಹಚ್ತು 2 ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವ್ರು ಹಂಗೆ. ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು. ಮಾಸ್ತರು ಅರ್ಬಿ ಊಟಗಳು ತೊಟ್ಗಳು ಹೇಳಲ್ರು. ನಾ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ನಿ. ಫಂಕ್ಷನ್ಗೆ ಹೋದಾಗ ನೋಡಿದ್ನಿ, ಹೆಣ್ಣು ಹುಡುಗಿಯರು ತುರುಬಿಲ್ಲ, ಹೆಣುಲಿಲ್ಲ, ಜಡಿ ಇಲ್ಲ, ಉತ್ತಕರು ರಣಗುಲ್ಲ ಬಿಟ್ಟಾರು. ಬೇಡು ಅವ್ರು ನೆಮಣ್ಯಾರು ಲವ್ಲಿಯರ್ ಹಾಕೊಳ್ಳೋಂಥ ಗಗ್ರಿ ಹಾಕೊಂಡವು. ಬಂದು ನಿಂತು ನೋಡಿದ್ನಿ. ಯವ್ವ ನಮ್ಮೂರು ಜೋಗರ್ ಸಾಬಣ್ಣ ದರ್ಗಾದಾಗ ದೇವ್ ಬಿಡ್ದವ್ರು ಇದ್ರಿ ಯವ್ವ. ನಿಮ್ಮಂಗೆ ಒಟ್ಟರು ಹಂಗೆ ಕಾಣಕತ್ತಿರಿ.